ಬನ್ನಿ ಫ್ರೆಂಡ್ಸ್, ಹೆಸರು ಕಾಳು ದಾಲ್ ಜೊತೆ ಎಲ್ಲರೂ ಚಪಾತಿ ತಿನ್ನೋಣ. ನಿಮಗೆ ಬೇಕಾದ ಪೂರಿನ ಮಾಡ್ಕೋಬೋದು. ಬಹಳ ಟೇಸ್ಟಾಗಿರುವಂತಹ ದಾಲ್ ಜೊತೆ ನಾವು ಚಪಾತಿ ತಿನ್ನೋಣ. ಎಲ್ಲರೂ ಬನ್ನಿ, ಅತಿ ಈಸಿಯಾಗಿ ಮಾಡುವಂತಹ ಹೆಸರು ಕಾಳು ದಾಲ್ ಮಾಡೋಣ. ಬನ್ನಿ, ತಿನ್ನೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ಹೆಸರು ಕಾಳು ದಾಲ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುವಂತಹ ಈ ದಾಲ್ ಫ್ರೆಂಡ್ಸ್, ಅತಿ ಬೇಗನೆ 3 ನಿಮಿಷದಲ್ಲಿ ನೀವು ಮಾಡ್ಕೋಬೋದು. ಈ ದಾಲನ್ನು ಚಪಾತಿ, ಪೂರಿ, ಇಡ್ಲಿ, ದೋಸೆ, ಪರೋಟ ಇಂಥವಕ್ಕೆಲ್ಲ ತುಂಬಾ ಕಾಂಬಿನೇಷನ್ ಫ್ರೆಂಡ್ಸ್. ಆಗಿಂದಾಗಲೇ ಮಸಾಲೆನ ರೆಡಿ ಮಾಡಿಕೊಂಡು ಮಾಡುವಂತಹ ದಾಲ್ ಇದು. ಹಾಗಾದರೆ ಈ ದಾಲ್ ಮಾಡೋದು ಹೇಗೆ ಅಂತ ನಾವು ನೋಡೋಣ ಬನ್ನಿ. ಈಗ ನಾವು ಹೆಸರು ಕಾಳು ತೆಗೆದುಕೊಳ್ಳೋಣ. ನೋಡಿ, ಈ ಬಟ್ಲಲ್ಲಿ ಅರ್ಧ ಭಾಗದಷ್ಟು ಹೆಸರು ಕಾಳನ್ನು ತೆಗೆದುಕೊಂಡಿದ್ದೀನಿ. ಮತ್ತು 2 ದಪ್ಪದಾದಂತಹ ಆಲೂಗಡ್ಡೆನ ಸಿಪ್ಪೆ ತೆಗೆದುಕೊಂಡಿದ್ದೀನಿ. ಈಗ ಈ ಚೆಂಬಲ್ಲಿ 1 ಚೆಂಬು ನೀರನ್ನು ನಾನು ಸೇರಿಸ್ತಾ ಇದ್ದೀನಿ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಚಲ್ ಕೂರಿಸ್ಕೊಳ್ಳೋಣ. ಈಗ ನಾವು ಮಸಾಲೆಗೆ 6 ಒಣಮೆಣಸಿನ್ಕಾಯಿ, ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನು ಕಡಲೆಬೇಳೆ, 1 ಸ್ಪೂನ್ ಧನಿಯಾ, 2 ಲವಂಗ, ಒಂದಿಷ್ಟು ಚಕ್ಕೆ, ಸ್ವಲ್ಪ ಆಯಿಲನ್ನು ಸೇರಿಸಿ ನಾವು ಫ್ರೈ ಮಾಡ್ಕೊಳ್ಳೋಣ. ಸ್ಟವನ್ನು ಆಫ್ ಮಾಡಿದೆ. ಈಗ ನಾವು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಸ್ವಲ್ಪ ಕೊಬ್ಬರಿ ತೆಗೆದುಕೊಳ್ಳೋಣ, ಹಸಿ ಕೊಬ್ಬರಿ. ಈಗ ನಾವು ಫ್ರೈ ಮಾಡಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಜಾರ್ಗೆ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಂಥ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಅರ್ಧ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ನೀರು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ರೆಡಿ ಆಯಿತು. 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಈ ರೀತಿ. ಈಗ 4 ಟೊಮೆಟೊನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದೇ ಪಾನನ್ನು ಇಟ್ಕೊಂಡು ನಾನು ಮತ್ತೆ ಒಂದು 2 ಸ್ಪೂನಷ್ಟು ಆಯಿಲನ್ನು ಸೇರಿಸ್ತಾ ಇದ್ದೀನಿ. 2 ಸ್ಪೂನ್ ಆದರೆ ಸಾಕು. ಸ್ವಲ್ಪ ಸಾಸಿವೆ, 2 ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಇಷ್ಟು ಫ್ರೈ ಆಗಲಿ. ಬಾಣಲಿ ಚಿಕ್ಕದಿಟ್ಟಿದ್ದೆ, ಅದು ಸಾಲಲ್ಲ ಅಂತ ಹೇಳಿ ಬೇರೆದಿಟ್ಟಿದ್ದೀನಿ. ಈಗ ಟೊಮೆಟೊ 4 ಸೇರಿಸ್ತಾ ಇದ್ದೀನಿ. ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಲಿ. ಟೊಮೆಟೊ ಸ್ವಲ್ಪ ಫ್ರೈ ಆದ ನಂತರ ನಾವು ಹೆಸರು ಕಾಳು ಬೆಂದಿದೆ ಅಂತ ನೋಡಿ ತೆಗೆಯನ್ನು ತೆಗೆದುಬಿಟ್ಟು ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಆಲೂಗಡ್ಡೆ, ಹೆಸರು ಕಾಳು 2 ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡಿಕೊಂಡಂಥ ಮಸಾಲೆನ ಸೇರಿಸೋಣ. ಈಗ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಒಂದು 5 ನಿಮಿಷ ಬೇಯಲಿ. ಒಂದು 3 ನಿಮಿಷ ಆ ರೀತಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ಮಸಾಲೆ ಹಾಕಿದ ನಂತರ ತುಂಬಾ ಚೆನ್ನಾಗಿರುತ್ತೆ ದಾಲು, ಸೂಪರಾಗಿರುತ್ತೆ. ಚಪಾತಿ, ರೊಟ್ಟಿ, ಪರೋಟ, ಪೂರಿ
ದೋಸೆ ಕೂಡ ಸೂಪರಾಗಿ ಇರುತ್ತೆ, ಇಡ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆಯಿತು, ರೆಡಿ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.